ಮಾತಾಡಕ್ಕೆ ಶಬ್ದಗಳು ಬರ್ತಾ ಇಲ್ಲ. ನಮ್ಮ ಸಿಹಿ ಕಹಿ ದಿನಗಳಿಂದಲೂ ಅಮ್ಮ ನಮ್ಮನ್ನ ಎನ್ಕರೇಜ್ ಮಾಡಿಕೊಂಡು ನಮ್ಮ ಎಪಿಸೋಡ್ಸ್ನ ನೋಡಿದಾಗ ಕಾಲ್ ಮಾಡಿಸಿ ಮಾತಾಡ್ಸೋರು. HMK ಮೂರ್ತಿ ಅವ್ರ ಮನೆಗೆ ಕಾಲ್ ಮಾಡಿ ನಮ್ಮ ಹತ್ರ ಎಲ್ಲ ಮಾತಾಡೋರು, ಮನೆಗೆಲ್ಲ ಇನ್ವೈಟ್ ಮಾಡಿದ್ರು. ಇತ್ತೀಚೆಗೂ ಕೂಡ ಒಂದು ನಮ್ಮ ರೇಡಿಯೋ ಶೋನಲ್ಲಿ ಅವರ ಇಂಟರ್ವ್ಯೂ ಮಾಡಕ್ ಬಂದಾಗ್ಲೂ ಕೂಡ ಮನೆಗೆ ನಮ್ಮನ್ನ ಬಹಳ ಪ್ರೀತಿಯಿಂದ ಆಹ್ವಾನಿಸಿದ್ರು. ಆಮೇಲೆ ಬಲೆ ಚತುರದಲ್ಲಿ ನಾನು ಅವರ ಮಗಳಾಗಿ ಅಭಿನಯಿಸಿದ್ದೆ. ಮನೆಗ್ ಬಂದ್ರಂತೂ ಬಹಳ ಪ್ರೀತಿಯಿಂದ ಅವರೇ ಕೈಯಾರ ನಮ್ ಬಡಿಸಿ ಅಡಿಗೆ ಮಾಡಿ ಬಡಿಸಿ ಊಟ ಮಾಡಿ ಅಂತ ಪ್ರೀತಿಯಿಂದ ಊಟ ಮಾಡಿಸೋರು. ಇಷ್ಟು ಇಡೀ ಭಾರತ ಚಿತ್ರರಂಗಕ್ಕೆ ಇವತ್ತು ಒಂದು ದೊಡ್ಡ ನಷ್ಟ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಎಲ್ಲಾ ಭಾಷೆಗಳಲ್ಲಿ ಅಭಿನಯಿಸಿ ಎಲ್ಲಾ ಭಾಷೆಗಳಲ್ಲೂ ಸೈ ಅನ್ನಿಸ್ಕೊಂಡಂತಹ ಅದ್ಭುತವಾದಂತಹ ನಟಿ, ಅದ್ಭುತವಾದಂತಹ ವ್ಯಕ್ತಿ. ಇವತ್ತು ನಾವು ಅವ್ರನ್ನ ಕಳ್ಕೊಂಡು ನಿಜವಾಗ್ಲೂ ಒಂದ್ ರೀತಿಯಲ್ಲಿ ಅನಾಥರಾಗಿದ್ದೀವಿ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಪ್ರೀತಿ ಮಮತೆ ಅಂದ್ರೆ ಅಮ್ಮ ಅಂತಾನೆ ಹೇಳ್ಬೋದು ಸರೋಜಮ್ಮ. ಬಹಳ ಒಂಥರ ನೋವಾಗತ್ತೆ ಅವ್ರನ್ನ ಕಳ್ಕೊಂಡಿರೋದು. ಎಷ್ಟು ಪ್ರೀತಿಯಿಂದ ಊಟ ಬಡಿಸಿ ಅರ್ಶಿನ ಕೊಟ್ಟು ಎಷ್ಟು ಆತ್ಮೀಯತೆಯಿಂದ ನೋಡೋರು. ಅವರ ನಷ್ಟವನ್ನ ಇಡೀ ಕನ್ನಡ ಚಿತ್ರರಂಗ, ಭಾರತ ಚಿತ್ರರಂಗ ಅನುಭವಿಸುತ್ತೆ ಇವಾಗ. ಅವರಿದ್ದಾಗ ಕನ್ನಡಕ್ಕಂತೂ ಸೀನಿಯರ್ ಮೋಸ್ಟ್ ಆರ್ಟಿಸ್ಟ್ ಇವಾಗ ಅಂದ್ರೆ ತಪ್ಪಾಗೋದಿಲ್ಲ. ಅವ್ರು ನಮ್ಮನ್ನು ಬಿಟ್ಟು ಹೋಗಿರೋದು ನಿಜವಾಗ್ಲೂ ದುಃಖ ಆಗ್ತಾ ಇದೆ. ಥ್ಯಾಂಕ್ ಯು.